ಕಂಜಂಕ್ಷನ್. ಓಕೆ, ಫಸ್ಟ್ ಇದ್ರ ಮೀನಿಂಗ್ ಅರ್ಥ ಮಾಡ್ಕೊಳೋಣ, ಆಮೇಲೆ ಎಕ್ಸಾಂಪಲ್ ನ ನೋಡೋಣ. ಓಕೆ, ಸೊ ಕಂಜಂಕ್ಷನ್ ಅಂದ್ರೆ ನಥಿಂಗ್ ಬಟ್ ಏನು, ಕನೆಕ್ಟಿಂಗ್ ಆರ್ ಜಾಯಿನಿಂಗ್ ವರ್ಡ್ಸ್. ಓಕೆ, ಸೊ ಇದು ಯಾವ್ದನ್ನ ಜಾಯಿನ್ ಮಾಡುತ್ತೆ ಅಂದ್ರೆ ಇದರ ವರ್ಡ್ಸ್ ನ ಇಲ್ಲಾಂದ್ರೆ ಸೆಂಟೆನ್ಸ್ ನ ಜಾಯಿನ್ ಮಾಡುತ್ತೆ. ಎಕ್ಸಾಂಪಲ್ ನೋಡ್ರಿ, ಅಜಯ್ ಅಂಡ್ ವಿಜಯ್ ಆರ್ ಫ್ರೆಂಡ್ಸ್. ಓಕೆ, ಇಲ್ಲಿ ಎರಡು ವರ್ಡ್ ನ ಜಾಯಿನ್ ಮಾಡ್ತಾ ಇದೆ, ಅಜಯ್ ಅಂಡ್ ವಿಜಯ್. ಓಕೆ, ಸೊ ಇದು ಅಂಡ್ ಇದೆ ಅಲ್ಲ, ಇದು ಬಂದ್ಬಿಟ್ಟು ಕಂಜಂಕ್ಷನ್. ಓಕೆ, ಅಜಯ್ ಅಂಡ್ ವಿಜಯ್ ನ ಜಾಯಿನ್ ಮಾಡ್ತಾ ಇದೆ. ಓಕೆ, ಎರಡು ವರ್ಡ್ ನ ಜಾಯಿನ್ ಮಾಡ್ತಾ ಇದೆ. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ನೋಡ್ರಿ, ಶಿ ಈಸ್ ಆಬ್ಸೆಂಟ್ ಟುಡೇ ಬಿಕಾಸ್ ಶಿ ಇಸ್ ನಾಟ್ ವೆಲ್. ಇಲ್ಲಿ ನೋಡಿದ್ರೆ ಎರಡ್ ಸ್ಟೇಟ್ಮೆಂಟ್ ಇದೆ, ಇದೊಂದು ಸ್ಟೇಟ್ಮೆಂಟ್. ಅವ್ರಿಬ್ಬರನ್ನ ಯಾರು ಜಾಯಿನ್ ಮಾಡ್ತಾ ಇದಾರೆ, ಬಿಕಾಸ್ ಅನ್ನೋ ವರ್ಡ್. ಈ ವರ್ಡ್ ಏನಾಗುತ್ತೆ, ಕಂಜಂಕ್ಷನ್ ಆಗುತ್ತೆ. ಓಕೆ, ಸೊ ಇವೆರಡು ಎಕ್ಸಾಂಪಲ್. ಇದು ಬಿಟ್ಟು ಬಹಳ ಎಕ್ಸಾಂಪಲ್ ಇದಾವೆ. ಸೊ ಅದರ್ ಎಕ್ಸಾಂಪಲ್ ಬಂದ್ಬಿಟ್ಟು ಯಾವ್ಯಾವು, ಬಟ್, ಆರ್, ಸೊ, ಇಫ್, ವೈಲ್, ಸಿನ್ಸ್, ವೆನ್, ಬಿಫೋರ್, ಆಫ್ಟರ್, ವೆದರ್, ಎಕ್ಸೆಟ್ರಾ. ಓಕೆ, ಇವೆಲ್ಲ ಏನು ಕಂಜಂಕ್ಷನ್ ವರ್ಡ್ಸ್. ಓಕೆನಾ, ಸೊ ಇವು ಯಾವಾಗ ಯೂಸ್ ಮಾಡ್ಬೇಕಂತ ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ಕಂಜಂಕ್ಷನ್ ಮತ್ತೆ ಅದರ ಎಕ್ಸಾಂಪಲ್ ಸೆಂಟೆನ್ಸ್ ಕೊಟ್ಟಿದ್ದೀನಿ, ಸೊ ದಟ್ ನಿಮಗೆ ಯಾವಾಗ ಯಾವ ಕಂಜಂಕ್ಷನ್ ಯೂಸ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಓಕೆ, ಈಗ ಅಂಡ್ ನೋಡ್ರಿ, ಯಾವಾಗ ಯೂಸ್ ಮಾಡ್ಬೇಕು, ಸಿ ಸಿಂಗ್ಸ್ ಅಂಡ್ ಡ್ಯಾನ್ಸಸ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎರಡೂ ಇಷ್ಟಪಟ್ಟಾಗ ಓಕೆ ನಾವು ಅಂಡ್ ಕಂಜಂಕ್ಷನ್ ಯೂಸ್ ಮಾಡ್ತೀವಿ. ಇಲ್ಲಂತಂದ್ರೆ ಎರಡೂ ಕೆಲಸ ಒಂದೇ ಟೈಮ್ ಮಾಡ್ಬೇಕಾದ್ರೆ ಅವಾಗ ಕೂಡ ನಾವು ಅಂಡ್ ಕಂಜಂಕ್ಷನ್ ಯೂಸ್ ಮಾಡ್ತೀವಿ. ಈಗ ಬಟ್ ಯಾವಾಗ ಯೂಸ್ ಮಾಡ್ತೀವಿ ನೋಡ್ರಿ, ಐ ಲೈಕ್ ಟೀ ಬಟ್ ನಾಟ್ ಕಾಫಿ. ಓಕೆ, ಒಂದನ್ನ ಇಷ್ಟಪಟ್ಟು ಇನ್ನೊಂದನ್ನ ಇಷ್ಟಪಟ್ಟಿಲ್ಲ ಅಂದಾಗ ನಾವು ಯಾವ ಕಂಜಂಕ್ಷನ್ ಯೂಸ್ ಮಾಡ್ತೀವಿ, ಬಟ್ ಕಂಜಂಕ್ಷನ್ ಯೂಸ್ ಮಾಡ್ತೀವಿ. ಆರ್ ನೋಡ್ರಿ, ಯಾವಾಗ ಯೂಸ್ ಮಾಡ್ತೀವಿ, ವುಡ್ ಯು ಲೈಕ್ ಟೀ ಆರ್ ಕಾಫಿ. ನಿಮಗೆ ಇದು ಇಷ್ಟನಾ ಅಥವಾ ಬೇರೆ ಇಷ್ಟನಾ ಅಂತ ಕೇಳ್ಬೇಕಾದ್ರೆ ನಾವು ಅವಾಗ ಆರ್ ಕಂಜಂಕ್ಷನ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಬಿಕಾಸ್ ನೋಡ್ರಿ, ಯಾವಾಗ ಯೂಸ್ ಮಾಡ್ತೀವಿ, he left because he was tired. ಬಿಕಾಸ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ರೀಸನ್ ಹೇಳ್ಬೇಕಾದ್ರೆ ಬಿಕಾಸ್ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಅದೇ ರೀತಿ ನೀವು ಈ ಎಕ್ಸಾಂಪಲ್ ಸೆಂಟೆನ್ಸ್ ಎಲ್ಲ ಓದಿದ್ರೆ ನಿಮಗೆ ಯಾವಾಗ ಯಾವ ಕಂಜಂಕ್ಷನ್ ಯೂಸ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್ ನೋಡ್ರಿ, ಆಲ್ದೋ ಎಕ್ಸಾಂಪಲ್ ಏನು, although it was raining we went out. ನೆಕ್ಸ್ಟ್ ನೋಡ್ರಿ, ಸೊ ಕಂಜಂಕ್ಷನ್ ಗೆ ಎಕ್ಸಾಂಪಲ್ ಏನು, it was late so we went home. while ನೋಡ್ರಿ, she reads while he cooks. ಓಕೆ, since ಗೆ ಎಕ್ಸಾಂಪಲ್ ಏನು, since it's raining we should cancel the picnic. ಓಕೆ, ನೆಕ್ಸ್ಟ್ ನೋಡ್ರಿ, unless you can't go unless you finish the work. ಓಕೆ, ಅದೇ ರೀತಿ ಈಗ ಬೇರೆ ಎಕ್ಸಾಂಪಲ್ ನೋಡೋಣ. ಓಕೆ, ಈಗ ವೆನ್ ನೋಡ್ರಿ, ಕಾಲ್ ಮೀ ವೆನ್ ಯು ಅರೈವ್. ಬಿಫೋರ್ ನೋಡ್ರಿ, ಯಾವಾಗ ಯೂಸ್ ಮಾಡ್ಬೇಕು, ಫಿನಿಶ್ ಯುವರ್ ವರ್ಕ್ ಬಿಫೋರ್ ಲಿವಿಂಗ್. ಆಫ್ಟರ್ ಗೆ ಎಕ್ಸಾಂಪಲ್ ನೋಡ್ರಿ, ವಿ ವಿಲ್ ಗೋ ಆಫ್ಟರ್ ಇಟ್ ಸ್ಟಾಪ್ಸ್ ರೇನಿಂಗ್. ವೆದರ್ ಗೆ ನೋಡ್ರಿ, ಐ ಡೋಂಟ್ ನೋ ವೆದರ್ ಹಿ ವಿಲ್ ಪಾಸ್. ಆಸ್, he acted as if nothing happened. ಓಕೆ, ಸೊ ಈ ಎಕ್ಸಾಂಪಲ್ ನೋಡಿದಾಗ ನಿಮಗೆ ಓಕೆ ಯಾವಾಗ ಯಾವ ಕಂಜಂಕ್ಷನ್ ಯೂಸ್ ಮಾಡ್ಬೇಕಂತ ಒಂದು ಐಡಿಯಾ ಬಂದಿರುತ್ತೆ. ಓಕೆ, ಅದನ್ನ ನೀವು ಕ್ವಶನ್ ಕೊಟ್ಟಾಗ ಅಪ್ಲೈ ಮಾಡ್ಬೇಕು. ಈಗ ಕೆಲವೊಂದು ಎಕ್ಸಾಂಪಲ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಈ ವರ್ಕ್ಡ್ ವೆರಿ ಹಾರ್ಡ್ ಡ್ಯಾಶ್ ಈ ಫೇಲ್ಡ್. ಓಕೆ, ಸೊ ಇವ್ 4 ಆಪ್ಷನ್ ಅಲ್ಲಿ ಯಾವ್ದು ರೈಟ್ ಆಪ್ಷನ್, ಬಟ್. ಓಕೆ, he worked very hard but he failed. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ದ ಓಲ್ಡ್ ಲೇಡಿ ವಾಸ್ ಪೂರ್ ಡ್ಯಾಶ್ ಸಿ ವಾಸ್ ಜನರಸ್. ಓಕೆ, ಇವು 4 ಆಪ್ಷನ್ ಅಲ್ಲಿ ಯಾವ್ದು ರೈಟ್ ಆನ್ಸರ್, ಅಟ್. ಓಕೆ, ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಥರ್ಡ್ ಕ್ವಶನ್ ನೋಡ್ರಿ, ಡ್ಯಾಶ್ he tried his best he couldn't win. ಓಕೆ, ಇವು 4 ಆಪ್ಷನ್ ಅಲ್ಲಿ ಯಾವ್ದು ರೈಟ್ ಆಪ್ಷನ್, ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಯಾವುದು, ದೋ he tried his best he couldn't win. ಓಕೆ, ನೆಕ್ಸ್ಟ್ ಫೋರ್ತ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ವಾಕ್ ಫಾಸ್ಟ್ ಡ್ಯಾಶ್ ಯು ವಿಲ್ ಮಿಸ್ ದ ಬಸ್. ಓಕೆ, ಇವು 4 ಆಪ್ಷನ್ ಅಲ್ಲಿ ಯಾವ್ದು ರೈಟ್ ಆಪ್ಷನ್ ಅಂದ್ರೆ ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಲೆಫ್ಟ್. ಓಕೆ, ಸೊ
ಇದ್ರ ಮೀನಿಂಗ್ ಏನಂತಂದ್ರೆ ನಥಿಂಗ್ ಬಟ್ ಏನಂದ್ರೆ ಸೋ ದಟ್ ಶುಡ್ ನಾಟ್. ಓಕೆ, ಲೆಸ್ಟ್ ಅಂದ್ರೆ ನಥಿಂಗ್ ಬಟ್ ಸೋ ದಟ್ ಶುಡ್ ನಾಟ್ ಅಂತ ಯೂಸ್ ಮಾಡಕ್ಕೆ ಅವರು ಲೆಸ್ಟ್ ಅಂತ ಕರೀತಾರೆ. ಸೋ ದಟ್ ಶುಡ್ ನಾಟ್ ಹಿ ವಿಲ್ ಮಿಸ್ ದಿ ಬಸ್ ಅಂತ. ಓಕೆ, ಅವ್ನ್ ಬಸ್ ನ ಮಿಸ್ ಮಾಡಬಾರ್ದು ಅಂದ್ರೆ ಫಾಸ್ಟ್ ಆಗಿ ವಾಕ್ ಮಾಡೋ ಅಂತ ಅರ್ಥ. ಓಕೆ, ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ 5th ಕ್ವಶನ್ ನೋಡ್ರಿ. ಬೋರ್ಡ್ ದ ಟ್ರೈನ್ ಡ್ಯಾಶ್ ಯು ವಿಲ್ ಮಿಸ್ ಇಟ್. ಓಕೆ, ಅದರ್ವೈಸ್ ಯು ವಿಲ್ ಮಿಸ್ ಇಟ್. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಏನ್ ಬರೀಬೇಕು ಇಲ್ಲಿ? ಅದರ್ ವಾಯ್ಸ್. ಓಕೆ, ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. 6th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಐ ಲೈಕ್ ಪಿಜ್ಜಾ ಡ್ಯಾಶ್ ಪಾಸ್ತಾ. ಓಕೆ, ಇಲ್ಲಿ ಯಾವ ಕಂಜಂಕ್ಷನ್ ಯೂಸ್ ಮಾಡ್ಬೇಕಂದ್ರೆ ಅಂಡ್. ಓಕೆ, ಸೊ ಈ ಸ್ಟೇಟ್ಮೆಂಟ್ ಹೋದ್ರೆ ಐ ಲೈಕ್ ಪಿಜ್ಜಾ ಅಂಡ್ ಪಾಸ್ತಾ. ಓಕೆ, ಈಗ 7th ಕ್ವಶನ್ ನೋಡ್ರಿ. ಅವ್ರು ಏನ್ ಕೊಟ್ಟಿದ್ದಾರೆ? ಐ ವಾಂಟೆಡ್ ಟು ಗೋ ಟು ದ ಬೀಚ್ ಡ್ಯಾಶ್ ಇಟ್ ವಾಸ್ ರೇನಿಂಗ್. ಓಕೆ, ಸೊ ಇಲ್ಲಿ ಯಾವ ಕಂಜಂಕ್ಷನ್ ಯೂಸ್ ಮಾಡ್ತೀವಿ? ಬಟ್ ಇಟ್ ವಾಸ್ ರೇನಿಂಗ್. ಐ ವಾಂಟೆಡ್ ಟು ಗೋ ಟು ದ ಬೀಚ್ ಬಟ್ ಇಟ್ ವಾಸ್ ರೇನಿಂಗ್ ಅಂತ ಹೇಳ್ಬೇಕು. ಓಕೆ, ನೆಕ್ಸ್ಟ್ 8th ನೋಡ್ರಿ. ಅವ್ರ ಏನ್ ಕೊಟ್ಟಿದ್ದಾರೆ? ವುಡ್ ಯು ಲೈಕ್ ಕಾಫಿ ಡ್ಯಾಶ್ ಟೀ. ಓಕೆ, ಇಲ್ಲಿ ಯಾವ ಕಂಜಂಕ್ಷನ್ ಯೂಸ್ ಮಾಡಬೇಕು? ಆರ್. ಓಕೆ, ವುಡ್ ಯು ಲೈಕ್ ಕಾಫಿ ಆರ್ ಟೀ. ಓಕೆ, ಈಗ 9th ಕ್ವಶನ್ ನೋಡ್ರಿ. ಅವ್ರ ಏನ್ ಕೊಟ್ಟಿದ್ದಾರೆ? ಐ ವಾಸ್ ಟಯರ್ಡ್ ಡ್ಯಾಶ್ ಐ ವೆಂಟ್ ಟು ಬೆಡ್ ಅರ್ಲಿ. ಓಕೆ, ಯಾವ ಕಂಜಂಕ್ಷನ್? ಸೊ ಐ ವೆಂಟ್ ಟು ಬೆಡ್ ಅರ್ಲಿ. ಐ ವಾಸ್ ಟಯರ್ಡ್ ಸೊ ಐ ವೆಂಟ್ ಟು ಬೆಡ್ ಅರ್ಲಿ. ಓಕೆ, ಈಗ 10th ಕ್ವಶನ್ ನೋಡ್ರಿ. ಐ ಬಾಟ್ ಎ ನ್ಯೂ ಬುಕ್ ಡ್ಯಾಶ್ ಮೈ ಟ್ರಿಪ್. ಓಕೆ, ಯಾವ್ದು ತಂದಿದ್ದಾರೆ? ಫಾರ್ ಮೈ ಟ್ರಿಪ್ ಅಂತ ಬರಿಬೇಕು. ಓಕೆ, ಸೊ ಐ ಬಾಟ್ ಎ ನ್ಯೂ ಬುಕ್ ಫಾರ್ ಮೈ ಟ್ರಿಪ್. ಓಕೆ, 11th ಕ್ವಶನ್ ನೋಡ್ರಿ. ಐ ಡೋಂಟ್ ಲೈಕ್ ಕಾಫಿ ಡ್ಯಾಶ್ ಡೂ ಐ ಲೈಕ್ ಟೀ. ಓಕೆ, ಸೊ ಇಲ್ಲಿ ಯಾವ ಕಂಜಂಕ್ಷನ್ ಯೂಸ್ ಮಾಡ್ಬೇಕಂದ್ರೆ ನಾರ್ ಯೂಸ್ ಮಾಡ್ಬೇಕು. ಓಕೆ, ಸೊ ಐ ಡೋಂಟ್ ಲೈಕ್ ಕಾಫಿ ನಾರ್ ಡೂ ಐ ಲೈಕ್ ಟೀ. ಓಕೆ, ನೆಕ್ಸ್ಟ್ 12th ನೋಡ್ರಿ. ಸಿ ಈಸ್ ವೆರಿ ಟ್ಯಾಲೆಂಟೆಡ್ ಡ್ಯಾಶ್ ಸಿ ಈಸ್ ಶೈ. ಓಕೆ, ಇಲ್ಲಿ ಯಾವ ಕಂಜಂಕ್ಷನ್ ಯೂಸ್ ಮಾಡ್ಬೇಕಂದ್ರೆ ಎಟ್. ಓಕೆ, ಸೊ ಸಿ ಈಸ್ ವೆರಿ ಟ್ಯಾಲೆಂಟೆಡ್ ಎಟ್ ಸಿ ಈಸ್ ಶೈ. ಓಕೆನಾ? ಎಲ್ಲಾ ಇಂಪಾರ್ಟೆಂಟು ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ವಿಡಿಯೋ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಓಕೆ, ಸೊ ದಟ್ ನಿಮ್ಗೆ ಇಂಗ್ಲಿಷ್ ಎಕ್ಸಾಮ್ಗೆ ಬಹಳ ಈಸಿ ಆಗುತ್ತೆ. ಆಮೇಲೆ ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಹಾಕಿದ್ದೀನಿ. ಅದನ್ನ ನೀವು ಫಾಲೋ ಮಾಡ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಓಕೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ನೀವು ಫಾಲೋ ಮಾಡಿ. ಓಕೆ, ಆಮೇಲೆ ನಾನು ಎಲ್ಲಾ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಅಂದ್ರೆ ಲೈಕ್ ಅನಾಲಜಿಸ್, ಓಕೆ, ಆಮೇಲೆ ಇಂಪಾರ್ಟೆಂಟ್ ಅಪೋಸಿಟ್ ವರ್ಡ್ಸ್, ಆರ್ಟಿಕಲ್ಸ್ ಬಗ್ಗೆ, ಆಮೇಲೆ ಕ್ವಶನ್ ಟ್ಯಾಗ್ಸ್, ಆಮೇಲೆ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್, ಆಮೇಲೆ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್. ಓಕೆ, ಇವೆಲ್ಲಾ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ. ಇವು ಎಲ್ಲವನ್ನ ರೆಫರ್ ಮಾಡ್ರಿ. ಸೊ ದಟ್ ನಿಮ್ಗೆ ಇಂಗ್ಲಿಷ್ ಗ್ರಾಮರ್ ಈಸಿ ಆಗುತ್ತೆ. ಸೊ ದಟ್ ನೀವು ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬಹುದು.